ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಯಚೂರಿನಲ್ಲಿ ನಡೆದಿದೆ ಕೀಚಕ ಕೃತ್ಯ. ಮನೆ ಬಳಿ ಆಟವಾಡ್ತಿದ್ದಂತ ಮಕ್ಕಳ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಕೀಚಕರು. ಅಪ್ರಾಪ್ತ ಅಕ್ಕ ತಂಗಿಯರ ಮೇಲೆ ಅತ್ಯಾಚಾರ ಮಾಡಿದಂತ ಕಾಮುಕ. ರಾಯಚೂರು ಜಿಲ್ಲೆ ಸಿಂಧನೂರು ನಗರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. 30 ವರ್ಷದ ಬಾಬು ಎಂಬಾತ ಈ ರೀತಿಯ ಕೀಚಕ ಕೃತ್ಯ ಎಸಗಿದ್ದಾನೆ. 9 ವರ್ಷ ಮತ್ತು 8 ವರ್ಷದ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿರೋದು. ಮನೆ ಮುಂದೆ ಆಟ ಆಡ್ತಿದ್ದ ಬಾಲಕಿಯರನ್ನ ಮನೆಗೆ ಕರೆದೊಯ್ದು ರೇಪ್ ಮಾಡಿದ್ದಾನೆ. ಈತನೇ ನೋಡಿ ಬಾಬು ಎಂಬ ಆರೋಪಿ. ರಾಯಚೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಕಳೆದ 5 ದಿನಗಳಿಂದ ಬಾಲಕಿಯರ ಮೇಲೆ ಅತ್ಯಾಚಾರ ಎಸಗಿದ್ದಾನೆ ಈ ಕಾಮುಕ. ಘಟನೆ ಬಳಿಕ ಆರೋಪಿ ಬಾಬುನನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಸಿಂಧನೂರು ಟೌನ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮನೆ ಮುಂದೆ ಆಟ ಆಡ್ತಿದ್ದಂತ 9 ವರ್ಷದ ಹುಡುಗಿ ಮತ್ತು 8 ವರ್ಷದ ಹುಡುಗಿ, ಇವರಿಬ್ರು ಅಕ್ಕ ತಂಗಿಯರು. ಆ ಬಾಲಕಿಯರನ್ನ ಮನೆಗೆ ಕರ್ಕೊಂಡೋಗಿ 5 ದಿನಗಳಿಂದ ಅತ್ಯಾಚಾರ ಎಸಗಿದ್ದಾನೆ ಈತ. ಸದ್ಯ ಈ ಆರೋಪಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ನೋಡಿ, ಮನೆ ಬಳಿ ಆಟ ಆಡ್ತಾ ಇದ್ದಂತ ಅಕ್ಕ ತಂಗಿಯರ ಮೇಲೆ ಈ ಕಾಮುಕ ಈ ರೀತಿ ಅತ್ಯಾಚಾರ ಎಸಗಿರೋದು. ತನ್ನ ಮನೇಲಿ ಯಾರು ಅಕ್ಕ ತಂಗಿಯರಿಲ್ವಾ, ಮಕ್ಳಿಲ್ವಾ ಹಾಗಾದ್ರೆ ಅಂತ. ಗ್ರಾಮೀಣ ಪ್ರದೇಶದಲ್ಲಿ ಆಲ್ಮೋಸ್ಟ್ ಮಕ್ಕಳು ಮನೇಲೇ ಕೂತ್ಕೊಂಡಿರೋದಿಲ್ಲ ಅಥವಾ ಮೊಬೈಲ್ ಯೂಸ್ ಮಾಡ್ತಾ ಮೊಬೈಲಲ್ಲಿ ಗೇಮ್ ಆಡ್ತಾ ಇರೋದಿಲ್ಲ. ಹೊರಗಡೆ ಹೋಗ್ತಾರೆ, ಆಟ ಆಡ್ತಾರೆ. ಅದರಲ್ಲೂ ಕೂಡ ಅವ್ರ ಮನೆ ಮುಂದೆನೆ ಆಟ ಆಡ್ತಾ ಇದ್ದಂತ ಬಾಲಕಿಯರನ್ನ ಕರ್ಕೊಂಡೋಗಿ ಈತ ಅತ್ಯಾಚಾರ ಮಾಡ್ತಾನೆ ಅಂತ ಯಾರಿಗೇನ್ ಕನ್ಸ? ಅಕ್ಕಪಕ್ಕದ ಮನೆಯವ್ರನ್ನು, ಎದುರುಗಡೆ ಮನೆಯವ್ರನ್ನು ಹಾಗಾದ್ರೆ ನಂಬೋ ಹಾಗೆ ಇಲ್ವಾ ಅಂತ. ಈ ಬಾಬು ಅನ್ನುವಂಥವನು 5 ದಿನಗಳಿಂದ ಆ ಮಕ್ಕಳನ್ನ ಕರ್ಕೊಂಡೋಗಿ ಅತ್ಯಾಚಾರ ಎಸಗಿದ್ದಾನಂತೆ. ಸದ್ಯ ಈಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ಈತನ ವಿರುದ್ಧ ಕಂಪ್ಲೇಂಟ್ ದಾಖಲಾಗಿದ್ದು ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಸಿಂಧನೂರು ಟೌನ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಈಗಾಗಲೇ ಈ ಪೊಲೀಸ್ ಸ್ಟೇಷನ್ ನಲ್ಲಿ ಕಂಪ್ಲೇಂಟ್ ದಾಖಲಾಗಿದೆ. ಇಂಥ ವ್ಯಕ್ತಿಗಳು ನಿಮ್ಮ ಅಕ್ಕಪಕ್ಕದಲ್ಲಿ ಅಥವಾ ನೆರೆಹೊರೆಯಲ್ಲಿ ಇದ್ರೂ ಇರಬಹುದು. ಹಾಗಾಗಿ ನಿಮ್ಮ ಮಕ್ಕಳನ್ನ ಆದಷ್ಟು ಜಾಗರೂಕತೆಯಿಂದ ನೋಡ್ಕೊಳ್ಳಿ. ಅದರಲ್ಲೂ ಕೂಡ ಹೆಣ್ಮಕ್ಳು ಅಂತ ಬಂದಾಗ ಯಾರು ಮುಟ್ತಾರೋ, ಯಾರು ಹೇಗೆ ನಡ್ಕೊಳ್ತಾರೋ ಗೊತ್ತಾಗಲ್ಲ. ಹಾಗಾಗಿ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಅನಿಲ್, ಇಂಥ ಕೃತ್ಯ, ಇಂಥ ಕೀಚಕನ ಮಧ್ಯೆ, ಈ ಸಮಾಜದ ಮಧ್ಯೆ ನಾವು ಇದೀವಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ. ಸದ್ಯ ಈ ಬಾಬುನನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡಿದಾರಾ? ತನಿಖೆ ಎಲ್ಲಿಗೆ ಬಂತು? ಆ ಮಕ್ಕಳ ಪರಿಸ್ಥಿತಿ ಹೇಗಿದೆ? ಕಂಪ್ಲೇಂಟ್ ನಲ್ಲಿ ಏನು ಉಲ್ಲೇಖ ಆಗಿದೆ? ನಿಜವಾಗ್ಲೂ ಸೌಖ್ಯ, ಏನು ಈ ಸಮಾಜದಲ್ಲಿ ಕೂಡ ಹೆಣ್ಮಕ್ಳು ಆಗ್ಲಿ ಮಕ್ಕಳು ಆಗ್ಲಿ ಯಾವ ರೀತಿ ಹೊರಗಡೆ ತಿರುಗಾಡ್ಬೇಕನ್ನೋದಕ್ಕೆ ಇದೊಂದು ಎಕ್ಸಾಂಪಲ್, ಉದಾಹರಣೆ ಅಂತ ಹೇಳ್ಬೋದು. ಈ ರೀತಿ ಆದ್ರೆ ಯಾವ ರೀತಿ ಮಕ್ಕಳನ್ನು ಹೊರಗಡೆ ಬಿಡ್ಬೇಕನ್ನುವಂಥದ್ದು ಪೋಷಕರಲ್ಲಿ ಆತಂಕ ಕೂಡ ಸೃಷ್ಟಿಯಾಗಿರುವಂತದ್ದು. ಇನ್ನು ರಾಯಚೂರು ಜಿಲ್ಲೆ ಸಿಂಧನೂರು ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಬರುವಂತ ಏನು ಮನೆ ಮುಂದೆ, ಈ ಆರೋಪಿ ಮನೆ ಮುಂದೆ ಆ ಮಕ್ಕಳು ಕೂಡ ಶಾಲೆಗೆ ಹೋಗಿ ಬಂದು ಆಟ ಆಡ್ತಿರ್ತಾರೆ. ಆಟ ಆಡುವಂತ ಸಂದರ್ಭದಲ್ಲಿ ಮನೆಯಲ್ಲಿ ಏನೋ ಒಂದು ಪುಸ್ಲಾಯಿಸಿ ಕರ್ಕೊಂಡೋಗಿ ಆ ಮಕ್ಕಳನ್ನು ಕೂಡ ಅತ್ಯಾಚಾರವೆಸಗಿದ್ದೇನೆ ಅನ್ನುವಂಥದ್ದು, ರೇಪ್ ಮಾಡಿದ್ದಾನೆ ಅನ್ನುವಂತ ಆರೋಪಗಳು ಕೂಡ ಕೇಳಿ ಬಂದಿರುವಂತದ್ದು. ಇದರಿಂದಾಗಿ ಸತತವಾಗಿ 5 ಬಾರಿ ಆ ಮಕ್ಕಳ ಮೇಲೆ ಅತ್ಯಾಚಾರವಾಗಿದೆ ಅನ್ನುವಂತ ಪ್ರಕರಣದಲ್ಲಿ ಉಲ್ಲೇಖ ಆಗಿರುವಂತ ಹಿನ್ನೆಲೆಯಲ್ಲಿ ಬಾಬುವನ್ನು ಕೂಡ ನಗರ ಪೊಲೀಸರು ಕೂಡ ಸಿಂಧನೂರವರು ಪ್ರಕರಣ ದಾಖಲಿಸಿಕೊಂಡು ಆರೋಪಿಯನ್ನು ಕೂಡ ಅರೆಸ್ಟ್ ಮಾಡಿ ತನಿಖೆಯನ್ನು ಕೂಡ ಮುಂದುವರೆಸಿದ್ದಾರೆ ಅಂತ ಹೇಳ್ಬೋದು. ಇದರ ಜೊತೆಗೆ ಆ ಮಕ್ಕಳನ್ನು ಕೂಡ ಕರ್ಕೊಂಡೋಗಿ ಮೆಡಿಕಲ್ ಟೆಸ್ಟ್ ಕೂಡ ಮಾಡಿ ಪ್ರಾಥಮಿಕವಾಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಕೂಡ ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಅನಿಲ್ ಡೀಟೇಲ್ಸ್ಗೆ.